ಇವತ್ತು ತಾವು ನೋಡಿದಿರಿ, ಇವತ್ತು ಸೋಮವಾರ ದಿವಸ ನಮ್ಮ ಒಂದು ಹೋರಾಟ ಏನೈತಿ, ಒಂದು ಒಳ್ಳೆ ವಿಚಾರ. ಯಾಕಂದ್ರೆ ರೈತರು ಎಲ್ಲರೂ ಕೂಡ, ಇಡೀ ನಮ್ಮ ಭಾಗದ ಎಲ್ಲ ರೈತರು ಕೂಡ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ನಾವಿದನ್ನ ಕಂಟಿನ್ಯೂ ಆಗಿ ನಿರಂತರವಾಗಿ ಇದನ್ನ ನಾವು ಮುಂದೊಯ್ಯುವಂತ ಕೆಲಸವನ್ನ ಇಡೀ ನಮ್ಮ ಹಿರಿಯರು ಎಲ್ಲರೂ ಕೂಡಿ ಇವತ್ತು ನಾವು ಮುಂದುವರಿಸುವಂತ ಕೆಲಸವನ್ನ ಇವತ್ತು ಮಾಡಿದ್ದೇವೆ. ಅದೇ ರೀತಿ ನಮ್ಮ ಗಂಡು ಮೆಟ್ಟಿನ ನಾಡಿನಲ್ಲಿ ಒಮ್ಮೆ ಹೋರಾಟದ ಕಿಚ್ಚು ಹತ್ತಂದ್ರೆ ಇದು ಯಾವತ್ತೂ ಕೂಡ 3,500 ರೂಪಾಯಿ ತೆಗೆದುಕೊಂಡೇನೆ ನಾವು ಇದನ್ನ ಮುಗಿಸ್ತೇವೆ ಅಂತೇಳಿ ಇವತ್ತು ಪಣವನ್ನ ಇಡೀ ನಮ್ಮ ನಾಡಿನ ಜನ ಎಲ್ಲ ಕೂಡ ಇವತ್ತು ತೆಗೆದುಕೊಂಡಿದೆ. ಈಗೇನು ಗುರ್ಲಾಪುರ ಕ್ರಾಸ್ ಅಲ್ಲಿ ನಡೆದಿದೆ, ಸತತ 5 ದಿನಗಳಿಂದ ಅವರು ಹಗಲು ರಾತ್ರಿ ಅನ್ನದೇ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಬೈಲಹೊಂಗಲ ತಾಲೂಕು, ಇಡೀ ನಮ್ಮ ಸುತ್ತಮುತ್ತಲಿನ ಎಲ್ಲ ತಾಲೂಕಿನ ಜನನು ಇವತ್ತು ಒಂದು ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ 3,500 ತೆಗೆದುಕೊಳ್ಳುವವರೆಗೂ ಕೂಡ ಈ ಹೋರಾಟವನ್ನ ಬಿಡುವುದಿಲ್ಲ ಅಂತೇಳಿ ಇವತ್ತು ನಾವು ಪಣವನ್ನ ತೊಟ್ಟಿದ್ದೇವೆ. ಅದೇ ರೀತಿ ನಾವು ನಿರಂತರವಾಗಿ ನಮ್ಮ ಬಿಲ್ಲು ಘೋಷಣೆ ಆಗಿ ಕಾರ್ಖಾನೆ ಚಾಲು ಆಗುವವರೆಗೂ ಕೂಡ ನಮ್ಮ ಹೋರಾಟ ನಿರಂತರ ಇರ್ತೈತಿ. ಇದಕ್ಕೆ ನಾವು ಇಡೀ ನಮ್ಮ ನಾಡಿನ ಜನ ಸಾಕ್ಷಿ ಅಂತೇಳಿ ತಮ್ಮ ಮುಖಾಂತರವಾಗಿ ನಾವು ಹೇಳಕ್ ಬರ್ತೀನಿ. ಅದೇ ರೀತಿ ಗ್ರಾಮದಲ್ಲಿ ಇವತ್ತೇನು ಬಂದಿದ್ದೀರಿ, ತಮ್ಮೆಲ್ಲರಿಗೂ ಧನ್ಯವಾದನ ಹೇಳ್ತಾ, ತಾವು ಇನ್ನು ನಾಳೆ ಬರುವಂತ ಸಮಯದಲ್ಲಿ ತಾವು ಒಬ್ಬರು ಬಂದಿದ್ರೆ 10 ಮಂದಿ ತರುವಂತ ಕೆಲಸ. ಯಾಕಂದ್ರೆ ಇವತ್ತು ನಾವು 1000 ಜನ ಕೂಡಿದರೆ ನಾಳೆ ಒಂದು 10-20 ಸಾವಿರ ಜನ ಕೂಡುವಂತ ಪ್ರಯತ್ನವನ್ನ ಇವತ್ತು ನೀವು ಮಾಡ್ಬೇಕಾಗೈತೆ. ಯಾಕಪ್ಪ ಅಂದ್ರೆ ಇದು ನಮ್ಮ ಸ್ವಾಭಿಮಾನದ ಹೋರಾಟ ಐತಿ. ನಾವೆಲ್ಲ ಇದಕ್ಕೆ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡಿದರೆ ಮಾತ್ರ ನಾವು ಇವತ್ತು ನ್ಯಾಯವನ್ನ ಪಡೆಯಕ್ಕೆ ಸಾಧ್ಯ ಐತೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ನಾನು ಒಂದು ಮನವಿಯನ್ನ ಮಾಡ್ತಾ ಇದ್ದೇನೆ. ಕ್ರಾಂತಿ ಟಿವಿ ಅವರಿಗೆ ನನ್ನ ಬಂದ ಸಂದರ್ಶನ ಮಾಡಿದ್ರು. ಕ್ರಾಂತಿ ಟಿವಿ ಅವರು ಸಂಪೂರ್ಣವಾಗಿ ನಿನ್ನೆ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಸಂಪೂರ್ಣ ಪ್ರಚಾರವನ್ನು ಮಾಡಿದ್ರು ಕ್ರಾಂತಿ ಟಿವಿ ಅವರು. ಆ ನಿಮಿತ್ತವಾಗಿಂದ ನಮ್ಮ ಬಂಧನೂ ಯಶಸ್ವಿಯಾಗಿದೆ. ಮೊದಲು ನಾವು ಕ್ರಾಂತಿ ಟಿವಿ ಅವರಿಗೆ ಧನ್ಯವಾದನ ಹೇಳಲಿಕ್ಕೆ ಬಯಸ್ತೇವೆ. ಆ ಪ್ರಯುಕ್ತವಾಗಿ ಇವತ್ತು ಸಂಪೂರ್ಣವಾಗಿ ಎಲ್ಲ ರೈತರು ಕೂಡಿಕೊಂಡು 3,500 ಕೊಡುವವರೆಗೆ ನಾವು ಹೇಳ್ಬಾರ್ದಂತೆ ತೀರ್ಮಾನ ಮಾಡಿದೆವು. ಆ ಪ್ರಕಾರವಾಗಿ ಇವತ್ತು ನಾವು ಸಂಪೂರ್ಣವಾಗಿ ಸ್ಟ್ರೈಕ್ ಅನ್ನು ಮಾಡಿದ್ದೇವೆ. ಆದ್ರೆ ಇವತ್ತು ರೈತರೆಲ್ಲ ಕೂಡ್ಕೊಂಡು ನಿರ್ಣಯವನ್ನು ಮಾಡಿ ಅಹೋರಾತ್ರಿ ಧರಣಿಯನ್ನ ಮಾಡ್ಬೇಕಂತ ನಾವು ನಿರ್ಣಯವನ್ನು ಮಾಡಿದ್ದೇವೆ. ನಾನು ಸಹಿತ 3,500 ಕೊಡುವವರೆಗೆ ಇದೇ ಜಾಗದಲ್ಲಿ ಬಿಟ್ಟರೆ ನಾ ಕದಲಂಗಲ್ಲ. ಹಗಲಿ ರಾತ್ರಿ ನಾ ಇಲ್ಲೇ ಮಲಗ್ತೇನೆ. ಧರಣಿಯನ್ನ ಮುಂದುವರಿಸ್ತೇವೆ. ಅದಲ್ಲದೆ ಪ್ರತಿ ಒಂದು ಜಿಲ್ಲಾ ಪಂಚಾಯತಿ ವೈಸ್ ನಾವು ಒಂದು ಮಾಹಿತಿ ಎಲ್ಲ ಊರುಗಳನ್ನ ಒಂದು ಕ್ರೋಢೀಕರಣ ಮಾಡ್ಕೊಂಡ ಒಂದೊಂದು ಜಿಲ್ಲಾ ಪಂಚಾಯತಿ ಒಂದೊಂದು ದಿನ ಸ್ಟ್ರೈಕ್ ಇರ್ಬೋದು, ರಾತ್ರಿ ವಸತಿ ಇರ್ಬೋದು, ಇಲ್ಲೇ ನಾವು ಮಲಗೋದಿರ್ಬೋದು, ಭಜನೆ ಇರ್ಬೋದು, ಡೊಳ್ಳು ಪದಗಳಿರ್ಬೋದು ಹಚ್ಕೊಂಡ ಸರ್ಕಾರವನ್ನ ಎಚ್ಚರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಆ ಕಾರಣಕ್ಕೆ ಸರ್ಕಾರ ಲಘುವಾಗಿ ಪರಿಗಣಿಸಿದ್ರೆ ಇದು ಏನಾದರೂ ದುರ್ಘಟನೆ ಆದ್ರೆ, ಏನಾದ್ರು ಅನಾಹುತಗಳಾದ್ರೆ ಸಂಪೂರ್ಣ ಹೊಣೆ ಸರ್ಕಾರವೇ ಹೊಣೆ ಆಗ್ತದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಲ್ಲದೆ ಇಂದ ಎಲ್ಲ ತಾಲೂಕಿನಾದ್ಯಂತ ಜನರು ಸಂಪೂರ್ಣವಾಗಿ ನಾಳಿನ ಈ ಪ್ರತಿಭಟನೆಯಲ್ಲಿ ದಿನನಿತ್ಯ ಬಂದು ಈ ಕಬ್ಬು ಬೆಳೆಗಾರರು ಇರ್ಬೋದು, ರೈತರ ಸಮಸ್ಯೆಗಳಿಗೆ ಎಲ್ಲರೂ ಪಾಲ್ದಾರ ಆಗಬೇಕು. ರಾತ್ರಿ ಮಲಗಲಿಕ್ಕೆ ಸಹಿತ ಬರಬೇಕು. ಮುಂಜಾನೆ ಅಂದ್ರೆ ಸಾಯಂಕಾಲ ತನಕ ಇರ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅದಲ್ಲದೆ ಯಾಕೆ ಯಾರಾದ್ರೂ ತಮ್ಮ ಕಾಯಿಲೆಗಳಿದ್ರೆ, ಮನೆಯಲ್ಲಿ ತೊಂದರೆಗಳಿದ್ರೆ, ದನಗಳ ಪ್ರಾಬ್ಲಮ್ ಇದ್ರೆ, ಮನ್ಯಾಗ ಹಿಂಡು ಇರ್ತಾವು, ದನಗಳದ್ದು ಇರ್ತದೆ, ಅಥವಾ ವಯಸ್ಸಾದವ್ರು ಇರ್ತಾರು, ಅಂಥವ್ರು ಅಷ್ಟೇ ರಾತ್ರಿ ಬರ್ಲಿಕ್ಕಂದ್ರೆ ನಡಿತೈತಿ. ಉಳಿಕಿದವ್ರು ಮಾತ್ರ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕಂತೇಳಿ ನಾನು